ಇವಾಗ ನೋಡಮ್ಮಂತ್ರಿ ವಾವ್ ಮಸ್ತ್ ಮಸ್ತ್ ಅಂದ್ರೆ ಮಸ್ತ್ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಖುಷಿ ಆಗತ್ತದ್ರಿ ಹಿಂಗೆ ಹಾಕಂತ. ಅಯ್ಯೋ ನೋಡ್ರಿ ಫ್ರೆಂಡ್ಸ, ನಿನ್ನೆ ಇಟ್ಟತ್ನಾಗ ನಾನು ಇನ್ನ ಹಪ್ಪಳ ಹಾಕಾಕತ್ತೆ ಇದೆ ನೋಡ್ರಿ. ಇವತ್ತು ಆಲ್ರೆಡಿ ಹಪ್ಪಳವನ್ನು ಫ್ರೈ ಮಾಡಿ ರುಚಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಪಳ್ಳಂದ್ರೆ ಪಳ್ಳಗ ನೋಡ್ರಿ. ಇವು ಕೂಡ ಅಷ್ಟೇ ನೋಡ್ರಿ, ಇವು ಸಣ್ಣ ಸಣ್ಣದಾಗ ಹಾಕಿದ್ದೆ, ಸ್ವಲ್ಪ ದಪ್ಪ ದಪ್ಪ ಹಾಕಿದ್ದೆ. ಇವು ನೋಡ್ರಿ ಎಷ್ಟು ಔಷಧ ಮುಂದೆ ಇಟ್ಟಿದೆ ಅಂದ್ರೆ ನೋಡ್ರಿ, ಕಿಮ್ಮತ್ತಿಲ್ಲದಾಗ ಮಾಡ್ತಾರೆ ಇವರು. ನಮಸ್ಕಾರ ಎಲ್ಲ ಸ್ನೇಹಿತರೆ, ಈ ಚಾನಲ್ದಾಗ ವಿಡಿಯೋ ಹಾಕಿ ಭಾಳ ದಿನನೇ ಆಯಿತು. ಆದ್ರೂ ಇವಕ್ಕೆ ಸವಿತೆ ಚಾನಲ್ದಾಗ ಎಲ್ಲರೂ ನೋಡಿ ಸಪೋರ್ಟ್ ಮಾಡತ್ತೀರಿ. ಸೊ ಅಲ್ಲಿ ಹಾಕಿದ್ರು ಇಲ್ಲಿ ಹಾಕಿದ್ರು ನನ್ನ ನೋಡುವಂಥ ಪ್ರೀತಿ ತೋರಿಸುವಂಥ ಜನರು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ಆ ಚಾನಲ್ದಾಗ ಹಾಕ್ತೀನಿ, ಸಪೋರ್ಟ್ ಮಾಡಿರಿ. ಇವಾಗ ನಾನು ನಿಮಗೋಸ್ಕರ ಒಂದು ಹಪ್ಪಳದ, ಈಗೆಲ್ಲ ಸೀಸನ್ ನೋಡ್ರಿ, ಬೇಸಿಗೆ ಟೈಮ್ದಾಗ ಶಾವ್ಗೆ, ಹಪ್ಪಳ, ಕುರುಡಿಗೆ, ಶಾಂಡಿಗೆ, ಬಟಾಟಿ ವೇಪರ್ಸ್ ಈ ಥರದ್ದೆಲ್ಲನೂ ಕೂಡ ಮಾಡಿಕೊಂಡು ಸ್ಟೋರ್ ಮಾಡಿ ವರ್ಷಾನ್ಗಟ್ಲೆ ತಿನ್ನೋ ಥರ ನಾವು ಇಟ್ಕೋತೀವಿ. ನಾನು ಕೂಡ ಒಂದು ನೋಡಿದ್ದೀನಿ, ಅದನ್ನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡತ್ತೀನಿ. ಬರ್ರಿ ನನ್ನ ಜೊತೆಗೆ, ನೀವು ವಿಡಿಯೋನ ಕೊನೆಯವರೆಗೂ ನೋಡ್ರಿ. ಅದು ಯಾವ ಥರ ಬರ್ತಾವೆ, ಸಕ್ಸಸ್ ಆಗ್ತದೋ ಫ್ಲಾಪ್ ಆಗ್ತದೋ ಅಂತೇಳಿ ತೋರಿಸ್ತೀನಂತ. ಏನು ಮಾಡ್ತಾ ಇದ್ದೀರಿ ನೋಡೋಣ ಅಂತ, ಬರ್ರಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ ನೋಡ್ರಿ, ಇವತ್ತು ನಾನು ಒಂಥರ ಉಗಿದ ಹಪ್ಪನೇ ಏನೋ ಅಂತಾರೆ ನೋಡ್ರಿ ಫ್ರೆಂಡ್ಸ, ಒಟ್ಟಿನಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಮ್ ಆಗೈತ್ರಿ. 1 ಗ್ಲಾಸ್ನಷ್ಟು ಅಕ್ಕಿನ ನಾನು 3 ದಿನ ನೆನೆ ಇಟ್ಟಿದ್ದೀನಿ ರೀ. ಒಂದು ಸ್ವಲ್ಪ ತೆಗೆದು ಬೇರೆ ಮಾಡೀನಿ, ಅದನ್ನೇನು ಮಾಡೀನಿ ಅಂತೇಳಿ ಲಾಸ್ಟ್ಗೆ ತೋರಿಸ್ತೀನಿ. ಈಗ 1 ಗ್ಲಾಸ್ನಷ್ಟು ಅಕ್ಕಿನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಅದನ್ನು ಒಂದು ಬೊಗಣ್ಯಾಗ ತೊಗೊಳಮಂತ, ಸ್ವಲ್ಪ ನೀರು ಹಾಕ್ಕೊಳಮಂತ್ರಿ. ಗಟ್ಟಿ ಆಗೈತಿದು, ಅದಕ್ಕಂತೇಳಿ ಈಗೆಲ್ಲ ನೀರು ಹಾಕ್ಕೊಂಡು ಜಾರೆಲ್ಲ ತೊಳ್ಕೊಂಡು ಇದ್ರೊಳಗೆ ಹಾಕ್ಕೊಳಮಂತ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಿ ನೋಡ್ರಿ. ಈ ಥರ ತೋರಿಸ್ತೀನಿ ನಿಮ್ಗೆ. ಇದು ಈ ಥರ ಆಗೈತೆ ನೋಡ್ರಿ ಹಿಟ್ಟು ಫ್ರೆಂಡ್ಸ್. ಸ್ವಲ್ಪ ಪ್ರಮಾಣದಾಗ ಮಾಡಾಕತ್ತೀನಿ ರೀ. ಸಕ್ಸಸ್ ಆಯ್ತಂದ್ರೆ ಮತ್ತೆ ಜಾಸ್ತಿ ಮಾಡಿದ್ರೆ ಆಯಿತು ಅಂತೇಳಿ. ಯಾಕಂದ್ರೆ ಮೊದಲಿಗೆ ಒಮ್ಮೆ ಮಾಡೋಕೆ ಹೋಗಿ ಕೆಡಿಸಿ ಹಾಳು ಮಾಡಬಾರ್ದು ನೋಡ್ರಿ. ಎಲ್ಲನೂ ತುಟ್ಟಿದೈತಿ, ಅದು ಕೊಂಡ ತಿನ್ನೋದು. ಅದಕ್ಕಂತೇಳಿ ರೇಷನ್ ಅಕ್ಕಿ ಆದ್ರೂ ಅದು ಒಂದು ಟೈಮ್ದಾಗ ನಮ್ಗೆ ಅಪ್ರೂಪ್ ಇತ್ತು ರೀ ಫ್ರೆಂಡ್ಸ್. ಆ ರೇಷನ್ ಅಕ್ಕಿಗೋಸ್ಕರ ನಮ್ಮ ತಾಯಿಯವರು 4 ವರ್ಷಕ್ಕೆ 6 ವರ್ಷ ಆಗೈತೆ ಅಂತೇಳಿ ಒಂದೆತ್ತೆ ಕಚ್ಚಾರಿ. ಒಂದೆತ್ತೆ ಕಚ್ಚಿದ್ರೆ ಅವಾಗ ಅಕ್ಕಿ ಗೋಧಿ ಕೊಡ್ತಿದ್ರಂತ. ಹಾಗಾಗಿ ಅದನ್ನೆಲ್ಲ ನಮ್ಗೆ ಮರೆಯೋಕ್ಕಾಗೋದಿಲ್ಲ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೋನು. ಹಂಗನ ಕೊತ್ತಂಬರಿ ನೋಡ್ರಿ ಸಣ್ಣ ಕಟ್ ಮಾಡೀನಿ. ಇದಕ್ಕೆ ಕೊತ್ತಂಬರಿ ಹಾಕೋಣಂತ. ಮತ್ತು ಹಂಗೆ ಇದು ನೋಡ್ರಿ, ಬ್ಯಾಡಗಿ ಮೆಣಸಿನ್ಕಾಯಿದು ಮಿಕ್ಸಿ ಮಾಡೀನಿ ರೀ ನಾನು. ನೋಡಿರಿ ಈ ಥರ ಸ್ವಲ್ಪ ತರಿ ಮಾಡ್ಕೋಬೇಕಾಗಿತ್ತು. ಒಮ್ಮೆ ಬರ್ರಂತ ಹಾಕೋಣ, ಸಣ್ಣಗೈತಿ. ಸ್ವಲ್ಪ ತರಿ ಇತ್ತಂದ್ರೆ ಚೆನ್ನಾಗಂತ ಅನಿಸ್ತೈತೆ ರೀ. ನೋಡಿರಿ ಇಷ್ಟು ಹಾಕೀನಿ. ಉಪ್ಪು, ಕೊತ್ತಂಬರಿ ಮತ್ತು ಒಣ ಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಹಾಕಿ ನೋಡಿರಿ. ಸ್ವಲ್ಪ ಭಾಳ ಸಣ್ಣಗೈತೆ ನಂದು. ಸ್ವಲ್ಪ ದಮ್ ಇದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ತಿದ್ದುಕೊಳಮಂತ. ಇದಕ್ಕೆ ಜೀರಿಗೆನೂ ಹಾಕೋತಾರೆ, ಬೇಕಾರೆ ಅಜ್ವಾನೂ ಹಾಕೋತಾರೆ. ನಾವು ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳಮ್ರಿ. ಇದಕ್ಕೆ 1 ಟೇಬಲ್ ಸ್ಪೂನ ಬಿಳಿ ಎಳ್ಳು ಹಾಕ್ಕೊಳಕತ್ತಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಒಂದು ಬೊಗಣಿಯಾಗ ನೀರು ತೊಗೊಂಡಿನಿ ರೀ. ಸ್ವಲ್ಪ ನಿಮ್ಗೆ ಹೈಟ್ ಅಂದಿರುವಂಥ ಬೊಗಣಿ ಇತ್ತಂದ್ರೆ ನಿಮ್ಗೆ ಚಲೋ. ಬಟ್ ನನ್ನ ಹತ್ರ ಈಗ 8 ಬೊಗಣಿಯಾಗ ಅಡುಗೆ ಮಾಡಿ ಇಟ್ಟೀನಿ ರೀ. ಗ್ಯಾಸ್ ಈ ಥರದ್ದಕ್ಕೆ ಹಿಂಗೆ ಐತ್ರಿ. ಅಡುಗೆ ಮಾಡೀನಿ, ಮತ್ತೆಲ್ಲ ಕ್ಲೀನ್ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ಶುರು ಮಾಡೀನಿ. ಹಂಗೆ ಈ ಥರದ್ದೊಂದು ಕಾಟನ್ ಅರ್ಬಿ ನೋಡ್ರಿ. ಇದನ್ನ ಒತ್ತೆಗ ಬಿಗಿತ್ನಾಗ ಹಿಂಗೆ ಲೇಯರ್ ಚೆನ್ನಾಗಿ ಹಿಂಗೆ ತೆಗ್ಗು ಬೀಳಾರ್ದಂಗೆ ಕಟ್ಬಿಡಮಂತ್ರಿ ಈ ಬೊಗಣಿಗೆ. ಸ್ವಲ್ಪ ಹೈಟ್ ಅಂದಿತ್ತಂದ್ರೆ ಪರವಾಗಿದ್ದಿಲ್ಲ. ಇದು ಗುಂಡಿಗೆ ಐತ್ರಿ ಫ್ರೆಂಡ್ಸ, ಇದು ಗುಂಡಿಗೆ ಐತ್ರಿ. ಬಟ್ ಇದು ಕಟ್ಟಿದ್ರೆ ಚೆನ್ನಾಗಿ ಅಂತ ಅನಿಸ್ತೈತಿ. ಒಂದು ಕಡೆ ಹಿಂಗಾಗೈತೆ ನೋಡ್ರಿ ಇದು ಮ್ಯಾಗಿಂದು ಇದು. ಹಂಗಾಗಿ ಈ ಥರ ಕಂಟಿರ್ಬೇಕು ರೀ. ಈ ಥರ ಕಂಟ ಮತ್ತು ಹೈಟ್ ಇದ್ದಿತ್ತಂದ್ರೆ ತೊಗೊಂಡು ಅದ್ರೊಳಗೆ ನೀರು ಹಾಕಿ ಮ್ಯಾಗ ಅರ್ಬಿ ಕಟ್ಟಂಬ್ರಿ. ಈಗ ಅದನ್ನು ನಾ ಹೇಳಿದ್ ನೋಡ್ರಿ ನಿಮ್ಗೆ, ಸ್ವಲ್ಪ ಹೈಟ್ ಅಂದಿರೋ ಬೊಗಣಿ ಇರ್ಬೇಕಂತ ಹೇಳಿ.
ಗುಣಿಗೆ ಹಾಕಿದ್ರೆ ಬರ್ತೈತೇನೋ, ಅದು ಒಂದು ಕಡೆ ಹಿಂಗೆ ಹಾಕಿದ್ದಕ್ಕೆ ಇದ್ರೊಳಗೆ ಈ ಥರ ಕಟ್ಟಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಭಾಳ ತೆಗ್ಗನಂಗೆ ಅಂತ ಅನಿಸ್ಬಾರ್ದು, ಫುಲ್ ಟೈಟ್ ಆದಂಗೆ ಎಷ್ಟು ಸಾಧ್ಯನೋ ಅಷ್ಟು ಟೈಟ್ ಆಗಂಗೆ ಕಟ್ಟಬೇಕು. ಈಗ ಇಷ್ಟು ಸಣ್ಣ ಉರಿ ಇಟ್ಟು ನೋಡ್ರಿ ಫ್ರೆಂಡ್ಸ, ಅದಕ್ಕೆ ಅರ್ಬಿಗೆ ದಕ್ಕಿ ಅಲಾರ್ದಂಗೆ ಸಣ್ಣ ಉರಿ ಇಟ್ಟು ಕಟ್ಟೀನಿ ಸದ್ಯಕ್ಕೆ. ಒಬ್ಬೇಕಿನೇ ಹಂಗಾಗಿ ಸ್ವಲ್ಪ ಹೆಂಗೆ ಅನುಕೂಲ ಬರ್ತಂಗತ್ತೆ ಕಟ್ಟಿ ನಾನು. ಕಾಟನ್ ಅರ್ಬಿ ನೋಡ್ರಿ, ಮತ್ತು ಡಬಲ್ ಪದ್ರ ಹುಡುಗಿಗೆ ತಿನ್ನೋದು ತಿನ್ನು, ಊಟ ಮಾಡಿ ಹಂಗೆ ಬಿಡಬಾರ್ದು. ಈ ಮಗ ಒಬ್ಬ ಬರ್ತಾನೆ ರೀ ನಡುವ, ಹಂಗೆ ಸ್ವಲ್ಪ ಇಗ್ನೋರ್ ಮಾಡಿರಿ. ಈಗ ಇದು ನೀರು ಒಳಗೆ ನೀರೇನಿರ್ತವೆ ನೋಡ್ರಿ, ಅವು ಉಗಿ ಬರ್ಬೇಕು ರೀ ಫ್ರೆಂಡ್ಸ. ಉಗಿ ಬಂದರೆ ಇದು ಅರಿವಿ ಮಸ್ತ್ ಸುಡ್ತೈತ್ರಿ. ಆವಾಗ ಇದನ್ನೇನು ನಾವು ರೆಡಿ ಮಾಡ್ಕೊಂಡಿವಿ ನೋಡ್ರಿ, ಅದನ್ನ ಅದ್ರ ಮ್ಯಾಗ ಹಾಕೊಂಬಂತ್ರಿ. ಟ್ರೈ ಮಾಡತ್ತೀನಿ ಫ್ರೆಂಡ್ಸ, ನಾನು ಯೂಟ್ಯೂಬ್ದಾಗ ನೋಡೀನಿ, ನೋಡಿ ಮಾಡ್ಬೇಕಂತೇಳಿ ಗೊತ್ತೀನಿ. ಏನಾಗುತ್ತೆ ನೀವು ಕೊನೆವರೆಗೂ ಇರ್ರಿ, ನಮ್ಮ ಜೊತೆಗೆ ಗೊತ್ತಾಗ್ತದೆ. ಸ್ವಲ್ಪ ನೀರು ಕಾಯ್ಲಿ ನೀರು. ಇದು ಒಂಥರ ಮಸ್ತ್ ರೆಡಿ ಆಗೈತಿ. ಹಂಗೆ ಒಂದು ತೆಗೆದು ಹಾಕಕ್ಕೆ ಮರನೂ ಇಟ್ಕೊಂಡೀನಿ, ನೋಡೋಣಂತ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತೇಳಿ. ನೀರು ಕಾಯಿಲ್ರಿ ಫ್ರೆಂಡ್ಸ. ಈಗ ನೀರು ಕಾಯ್ದವ್ರಿ, ಇದು ಕೂಡ ಮಸ್ತಾಗಿ ಸುಡಾಕತ್ತೈತಿ. ಶಿವ ಶಿವ ಬರ್ರಿ ಫ್ರೆಂಡ್ಸ, ಫಸ್ಟ್ ಟೈಮ ಟ್ರೈ ಮಾಡಾಕತ್ತೀನಿ. ಹಾಕೊಂಬಂತ ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡಬೇಕೆಲ್ಲ ದೇವರ ಆಟ. ಸಣ್ಣದೇ ಹಾಕೊಂಬಂತ್ರಿ, ಜಾಸ್ತಿ ದೊಡ್ಡದು ಮಾಡೋದು ಬೇಡ. ಈ ಥರ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡಿ ಮ್ಯಾಗ ಮುಚ್ಚಿಬಿಡ. ಮತ್ತು ಹೆಂಗೆ ಬರ್ತಾವ ಗೊತ್ತಿಲ್ಲರಿ ಫ್ರೆಂಡ್ಸ, ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಎಲ್ಲರೂ ಕಲ್ತ ಬಂದಿರಂಗಿಲ್ಲ, ಆದ್ರೆ ಒಬ್ರೊಬ್ರು ನೋಡಿ ಕಲ್ತು ತಿಳ್ಕೊಳುವಂಥದ್ದು ಇರ್ತೈತಿ ನೋಡ್ರಿ. ಬಟ್ ಟ್ರೈ ಮಾಡಾರ್ದ ಬರಂಗಿಲ್ಲ ಅಂತ ಬಿಡೋದಕ್ಕೆ ನಾವು ಒಂದು ಸರಿ ನೋಡೋಣ, ಚಲೋ ಬಂತಂದ್ರೆ ಭಾಳನೇ ಒಳ್ಳೇದಂತ ಅಭಿಪ್ರಾಯ ರೀ ಫ್ರೆಂಡ್ಸ. 10 ಸೆಕೆಂಡ್ ಆಗೈತ್ರಿ, ನೋಡೋಣ ಅಂತ ಹೆಂಗಾಗಿತ್ತು ಹೆಂಗಿಲ್ಲ. ಎದಿ ಡಬ ಡಬ ಅನ್ನತ್ತೈತ್ರಿ ಫ್ರೆಂಡ್ಸ, ಫಸ್ಟ್ ಟೈಮಲ್ಲಿ. ವಾವ್, ಸ್ವಲ್ಪ ಮಿಡಲ್ದೊಳಗೆ ಹಸಿ ಅಂತ ಅನ್ಸಕತ್ತದ್ರಿ, ಯಾಕಂದ್ರೆ ಸ್ವಲ್ಪ ನೀರಂತಿ ನೋಡ್ರಿ, ಜಾಸ್ತಿ ಹಿಟ್ಟು ಆಗೈತೆ ನೋಡ್ರಿ ಅಲ್ಲಿ. ನೋಡಮ್ಮತ್ರಿ ಈ ಥರ ತೆಗೆಯಮ್ಮಂತ ಸಾವಕಾಶ ಬರ್ತದೆ ಇಲ್ಲ ಗೊತ್ತಿಲ್ಲ. ಶಿವಾಯ ನಮ್ಮ ಫಸ್ಟ್ ಎಕ್ಸ್ಪಿರಿಮೆಂಟ್. ದೇವರೇ ಚಲೋ ಬರ್ಲನದ್ರಿ. ಬಿಟ್ಕೊಳಕತ್ತದ್ರಿ. ಇದು ಫಸ್ಟ್ ಹಾಕಿ ನೋಡ್ರಿ, ಹಿಂದಗಡೆಲ್ದು ಚಲೋ ಬರ್ತಾವನ ಯಾರಿಗೆ ಗೊತ್ತು. ಈ ಥರ ಬಿಡಾತೈತಿ ನೋಡ್ರಿ, ಬಿಡ್ತೈತ್ರಿ ಫ್ರೆಂಡ್ಸ್, ದಂಡಿ ಬಿಡಾತೈತಿ ನೋಡ್ರಿ. ಬಿಟ್ಕೊತ ಬರ್ತೈತ್ರಿ. ಇನ್ನೊಂದು ಸ್ವಲ್ಪ ಇದಾಗಬೇಕನ್ನ, ಇದು ಬೇಯ್ಬೇಕ್ರಿ ಫ್ರೆಂಡ್ಸ್. ಇನ್ನೊಂದು ಚೂರು ಬೇಯ್ತಂದ್ರೆ ಬಿಡ್ತೈತಿ. ಇದು ಫಸ್ಟ್ನೇದೆಲ್ಲ ಹಂಗಾಗಿರ್ಬೋದು, ನೋಡೋಣ. ಇನ್ನೊಂದು 10-15 ಸೆಕೆಂಡ ಹಂಗೆ ಬಿಡಮ್ಮಂತ್ರಿ. ಇವಾಗ ನೋಡಮ್ಮಂತ್ರಿ. ವಾವ್, ಮಸ್ತ್ ಅಂದರೆ ಮಸ್ತ್ ಫ್ರೆಂಡ್ಸ, ಸಿಕ್ಕಾಬಿಟ್ಟೆ ಖುಷಿ ಆಗತ್ತದ್ರಿ ಹಿಂಗೆ ಹಾಕಂತ. ಅಯ್ಯೋ ನೋಡ್ರಿ, ಚೆನ್ನಾಗಿ ಬಂತು ನೋಡ್ರಿ ಫ್ರೆಂಡ್ಸ್. ಈಗ ಸೆಕೆಂಡ್ ಸ್ಟೆಪ್ ಹಾಕಂಬಂತ್ರಿ. ಈ ಥರದ್ದು ಇದ್ರೊಳಗನೆ ಹಾಕ್ಬೇಕ್ರಿ ಫಸ್ಟಿಗೆ, ಆಮೇಲೆ ಮತ್ತೆ ತೆಗೆದು ಹಾಕಕ್ಕೆ ಬರ್ತೈತಿ. ಸ್ವಲ್ಪ ಈ ಥರ ಮಾಡಮಂತ್ರಿ. ಇದನ್ನು ಆಗಲೇ ಸ್ವಲ್ಪ ಜಾಸ್ತಿ ಆದಂಗೆ ಆಗಿತ್ತು, ನಡ್ಬರ ಕುಂಡಿರ್ತೈತಿ ನೋಡ್ರಿ. ಸ್ವಲ್ಪ ದೊಡ್ಡದು ಮಾಡೀನಿ ಮುಚ್ಚಿಬಿಡಮ್. ಫಸ್ಟ್ ಒನ್ ಅಂತೂ ಸಖತ್ತಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್, ಸೂಪರ್ ಅಂದರೆ ಸೂಪರ್. ಸೆಕೆಂಡ್ ಒನ್ನ ಫಸ್ಟ್ ಒನ್ಕಿನ್ನ ಲಗುಟ್ ಬಂತು ನೋಡ್ರಿ ಫ್ರೆಂಡ್ಸ್, ಅಂದರೆ ಟೈಮ್ ಜಾಸ್ತಿ ತೊಗೊಳಿಲ್ರಿ ನೋಡ್ರಿ. ಸ್ವಲ್ಪ ತೆಗ್ದು ಬಿದ್ದಂಗೆ ಆಗತೈತ್ರಿ. ಹಲ್ವಾರು ಅಂದ್ರೆ ಹಲ್ವಾರು ತೆಗಿಬೇಕು ನೋಡ್ರಿ ಇದನ್ನು. ಆಹಾ, ಚೆನ್ನಾಗಿ ತೆಗಿಯಮಂತ್ರಿ. ಒಂದು ಕೈಯ ಮೊಬೈಲ್ ಐತಿ. ಫಸ್ಟ್ ಒನ್ನ ಲೇಟ್ ಆಯ್ತ್ರಿ,
ಸೆಕೆಂಡ್ ಒನ್ ಅದಕ್ಕಿಂತ ಲಗುಟ್ ಆಯ್ತು, ಥರ್ಡ್ ಒನ್ ಅದಕ್ಕಿಂತ ಲಗುಟನೆ ಆಯ್ತು ನೋಡ್ರಿ. ಯಾಕಂದ್ರೆ ಮಸ್ತಾಗಿ ನೀರು ತಳಗಡೆ ಕುದಿಯಕತ್ತವ್ರಿ, ಮೇನ್ ಆಗಿ ಗ್ರಿಪ್ ಸಿಗಕತ್ತದ ನೋಡ್ರಿ. ಅದು ಫಸ್ಟ್ ಸರಿ ಮಾಡತ್ತೀನಿ, ಸಕ್ಸಸ್ ಆಗಿತ್ತು ನೋಡಿ, ಖುಷಿ ಆಗತ್ ನೋಡ್ರಿ. ಸ್ವಲ್ಪ ಸುತ್ತಮುತ್ತಿಂದ ಈ ತರ ಬಿಡಿಸ್ಕೊಂಡು ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ಇದು ಬೊಗಣಿ ಸ್ವಲ್ಪ ಅನುಕೂಲ ಆಗಿಲ್ಲ ನನಗ, ಆದ್ರೂ ನೋಡ್ರಿ ಸ್ವಲ್ಪ ಸುಳಿ ಬರತೈತಿ, ಪರವಾಗಿಲ್ಲ, ಮತ್ತ ಹಾಕುವಾಗ ಅಡ್ಜಸ್ಟ್ ಮಾಡ್ಕೋಬಹುದು. ವಾವ್, ಅದನ್ನ ಮಾಡ್ತೇನ್ರಿ. ಈ ಕಡೆ ಇಲ್ಲಿ ಹಾಕ್ಬಿಡ್ತೇನೆ. ಸ್ವಲ್ಪ ಹಾಕ್ಬೇಕು ನೋಡ್ರಿ, ಭಾಳ ಹಾಕಿದ್ರೆ ದಪ್ಪ ಬರ್ತಾವು. ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಬಿಟ್ರೆ ಎಷ್ಟು ತೆಳ ಬೇಕಾದ್ರೂ ಅಷ್ಟು ತೆಳಗ್ ಬರಕತ್ತಾವ ನೋಡ್ರಿ. ಮೊದ್ಲ ಸ್ವಲ್ಪ ದಪ್ಪ ಹಾಕೀನಿ. ಈಗ ಇದನ್ನ ನೀಟಾಗಿ ಹಾಕೊಂಡ್ಬಿಡ. ಮತ್ತೆ ಸ್ವಲ್ಪ ಪ್ಯಾನ್ ಚಾಲು ಮಾಡಿ ಹಾಕೊಂಡ್ರೆ ಇಮಿಡಿಯೇಟ್ಲಿ ಒಣಗಿ ಬಿಡ್ತಾವ್ರಿ. ಸೂಪರ್ ಅಂದ್ರೆ ಸೂಪರ್ ಬರತ್ತವ್ರಿ ಫ್ರೆಂಡ್ಸ್. ಈಗ 3 ಮಾಡ್ಕೊಂಡಿನಿ. ಅದಕ್ಕಿಂತ ಇದು ಲಗುಟ್ ಆಗ್ತದ ನೋಡ್ರಿ ಫ್ರೆಂಡ್ಸ್. ಅಂದ್ರೆ ಒಂದ್ 5-6 ಸೆಕೆಂಡ್ನಾಗ ಆಗ್ಬಿಡ್ತೈತಿ, ಜಾಸ್ತಿ ಟೈಮ್ ಅಂದ್ರೆ ತಗೊಳೋದೇನಿಲ್ಲ ನೋಡ್ರಿ. ಫಸ್ಟ್ ಒಂದ್ ಸ್ವಲ್ಪ ಟೈಮ್ ತಗೋತ್ರಿ. ಇದ್ ಮ್ಯಾಗ ಹಿಂಗ ಚೆನ್ನಾಗ್ ಬತ್ ನೋಡ್ರಿ ಫ್ರೆಂಡ್ಸ್. ಇದನ್ ಕಣ್ಣಿದ್ರಿಗೆ ಜಸ್ಟ್ ಹಾಕಿನಿ. ಮ್ಯಾಗ ಮುಚ್ಚಳಿಕೆ ಐತ್ ನೋಡ್ರಿ, ಅದ್ ಹಿಂಗ ಕ್ಲೋಸ್ ಮಾಡೋದು ಇಟ್ಟ ಕೈಲೇ ಹಿಡ್ದು ತೆಗೆದಿತ್ತಂದ್ರ ಇದು ಪರವಾಗಿಲ್ರಿ. ಆರಾಮ್ಸೆ ಒಬ್ರೇ ಮಾಡ್ಕೋಬಹುದು ನೋಡ್ರಿ ಫ್ರೆಂಡ್ಸ್. ಇವನ್ನ ಯಾರ್ದು ಹೆಲ್ಪ್ ಬೇಕಂತ ಏನಿಲ್ಲ, ಬಟ್ ನಾವು ವಿಡಿಯೋ ಮಾಡ್ತೀವಿ, ನಮ್ಗೆ ಇನ್ನೊಬ್ರು ಸ್ವಲ್ಪ ಹೆಲ್ಪ್ ಬೇಕಾಗ್ತದ. ಈಗ ಮನ್ಯಾಗ ಮಾಡ್ಕೊಳೋರಿ, ನೀವು ಒಂದ್ಸರಿ ಮಾಡ್ಕೋರಿ, ಬಟ್ ನಂತರ ನೀವು ಮಿಸ್ಟೇಕ್ ಮಾಡಬೇಡ್ರಿ. ಸ್ವಲ್ಪ ಬಗುಣಿ ದೊಡ್ಡ ತಗೋರಿ. ಸ್ವಲ್ಪ ತೆಳಗಾಯ್ತು ನೋಡ್ರಿ, ಬಟ್ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ್. ಇದನ್ನ ಮತ್ತೆ ಸರಿ ಮಾಡ್ಕೋಬಹುದು ನಾವು ನೋಡ್ರಿ. ನಿಮ್ ಇದ್ರಿಗೇನೆ ನಾ ಪಟ್ಟಂತ ಹಾಕಿ ತೋರಿಸಿದೆ. ಒಂದು 6-7 ಸೆಕೆಂಡ್ನಾಗನೆ, ಒಂದು 6-7 ಸೆಕೆಂಡ್ನಾಗ ಆಗ್ಬಿಡ್ತು ನೋಡ್ರಿ. ಇದು ಇದ್ರಿಗಿನ ಇದು 4-5 ಸೆಕೆಂಡ್ನಾಗ ಆಗ್ತೈತಿ. ಓಕೆ, ವಿಡಿಯೋ ಮತ್ತೆ ಲೇಟ್ ಹಾಕೊಂತ ಹೋದ್ರೆ ಈಗೆಲ್ಲ ಮಾಡಿ ಸಿಗ್ತೀನಿ ಫ್ರೆಂಡ್ಸ. ಇವಾಗ ನೋಡ್ರಿ, ಇದು ಲಾಸ್ಟ್ನೇದ್ ನೋಡ್ರಿ, ಜಸ್ಟ್ 4 ಸೆಕೆಂಡ್ದೊಳಗೆ ತೆಗಿಯಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮೇಲ್ಗಡೆ ಲೇಯರ್ ಚೆನ್ನಾಗಿ ಬಿಟ್ಕೊಂಡೈತಿ. ಇಲ್ಲಿ ನೋಡ್ತಿರ್ಬೋದು ನೀವು, ತಾನೇ ಬಿಡತ್ತೈತಿ ನೋಡ್ರಿ. ವಾವ್, ನೋಡಿದ್ರಿ? ನೋಡಿದ್ರಲ್ಲ ಫ್ರೆಂಡ್ಸ. ಮರದೊಳಗೆ ಹಾಕಿ ಬಂದ್ ಮಾಡ್ಬಿಡಮ್ರಿ. ಸ್ಟಾರ್ಟಿಂಗ 1-2 ಲೇಟ್ ಆಗ್ತದ್ರಿ, ಗೊತ್ತಾಗಂಗಿಲ್ಲ, ಸ್ವಲ್ಪ ಅಂಟ್ಕೊಂಡಾಗ ಆಗ್ತಾವು. ಆಮೇಲೆ ಹೋಗ್ತಾ 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 ಭಾಳ ಸ್ಪೀಡಾಗಿ ಆಗ್ತಾವು. ಇನ್ನೂ ಮನ್ಸು ಬರ್ತೈತ್ರಿ ನೋಡ್ರಿ ಫ್ರೆಂಡ್ಸ್. ನಾ ಒಂದು 10-12 ನಿಮಿಷದೊಳಗೆ ಮಾಡಿಬಿಟ್ಟೆ ನೋಡ್ರಿ ಇಷ್ಟೆಲ್ಲ. ಅಲ್ಲಿ ಸ್ವಲ್ಪ ಕ್ಯಾರಿ ಬ್ಯಾಗದ ಮ್ಯಾಗ ಹಾಕಿನಿ. ಬರ್ರಿ ಇವನು ಒಯ್ದು ಅಲ್ಲಿ ಹಾಕಮಂತ. ಇಲ್ಲಿ ಈ ಥರ ಪ್ಲಾಸ್ಟಿಕ್ ಹಾಳಿರಿ ತೊಗೊಂಡು ಬಂದು ಮೊದಲ ಸೀದಾ ಹಾಕಿರ್ತೀನಲ್ಲ, ಆಮೇಲೆ ಉಲ್ಟಾ ಹಾಕೋದು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಈ ಥರ ಸೀದಾ ತೆಗೆದಿರ್ತೀವಲ್ಲ, ಇಲ್ಲಿ ಹಿಂಗತಿ ಒಳ್ಳೆ ಉಲ್ಟಾ ಹಾಕೋದ್ರಿ. ಅಂದರೆ ಕೆಳಗಡೆ ಜಿಗಿ ಭಾಳ ಇರ್ತೈತಿ, ಹಂಗಾಗಿ ಹಾಕೋದು ನೋಡ್ರಿ. ಸ್ವಲ್ಪ ಹಾಕೋದ್ರಿಗೆ ಇದಾಯಿತು. ನೋಡಿರಿ ಈ ಥರ ಮರ ಬುಟ್ಟಿ ಈ ಥರದೊಳಗೆ ತೆಗೆದು ಹಾಕೋದ್ರಿ ಬಿಸಿ ಇದ್ದಾಗ. ಆಮೇಲೆ ಸ್ವಲ್ಪ ಪ್ಯಾನಿನ ಗಾಳಿಗೆ ಪ್ಲಾಸ್ಟಿಕ್ ಹಾಳಿನ ಮ್ಯಾಗ ಈ ಥರ ಒಳ್ಳಿ ಸ್ವಲ್ಪ ತಣ್ಣಗಾದ್ಮ್ಯಾಗ ತೆಗೆದು ಹಾಕೋದು ನೋಡ್ರಿ. ಇವಿಷ್ಟು ಈಗ ಇದ್ರಾಗ ಆಗ್ಯಾವ್ರಿ. 1 2 3 4 5 6 7 8 9 10 11 12 13 14 15 16 17 ಹಪ್ಪಳ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ನಾನು 2 ಗ್ಲಾಸ್ನಷ್ಟು ನೆನೆ ಇಟ್ಟಿದ್ದೀನಿ ರೀ ಅಕ್ಕಿನ. ಅದ್ರಾಗ ಇಷ್ಟು ಹಪ್ಪಳ ಮಾಡಿ ಸ್ವಲ್ಪ ಅಕ್ಕಿನ ನಾನು ಅಳತಿ ಯಾಕೋ ಮಿಸ್ ಮಾಡಿನ ಅಂತ ಅನಿಸ್ತೈತೆ ರೀ ಈ ಹಪ್ಳಕ್ಕೆ. ಯಾಕಂದ್ರೆ 1 ಗ್ಲಾಸ್ ಅಕ್ಕಿ ಒಳಗೆ ಸಾಕಷ್ಟು ಹಪ್ಪಳ ಆತಾವು. ಇದ್ರೊಳಗೆ ಯಾಕೋ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ಅನ್ಕೋತೀನಿ. ಅಳತಿ ಮಿಸ್ಟೇಕ್ ಆಗೈತಿ, ಪರವಾಗಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಬೆಸ್ಟಾಗಿ ಮಾಡಿನಂತ ನನಗೆ ಖುಷಿ ಐತಿ. ನೀವು ಕೂಡ ಅಡ್ಡಿ ಇಲ್ಲರಿ ಫ್ರೆಂಡ್ಸ, ಮಾಡ್ಕೋಬೋದು. ಬಟ್
ಒಂದು ಏನಂತಂದ್ರೆ ನೀವು ಸ್ವಲ್ಪ ಬೊಗಣಿನ ಗುಂಡಕ್ಕಿದ್ದು ಜರ ಹೈಟ್ ಇದ್ದು ತೊಗೋರಿ, ನೀವು ಬೇಗ ಬೇಗ ಮಾಡ್ಕೋಬೋದು. ನಾನು ಉರಿ ಕಡಿಮೆ ಇಟ್ಟೀನಿ, ಯಾಕಂದ್ರೆ ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಜಾಸ್ತಿ ಉರಿಟ್ರೆ ಅರ್ಬಿ ಎಲ್ಲ ಹಾಳಾಗ್ತದೆ ಸುಡ್ತದೆ ಅಂತೇಳಿ. ನೋಡಿರಿ ಇವನ್ನ ನಾನು ನಾಳೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್, ಹೆಂಗಾಗಿರ್ತಾವೆ ಬರ್ತಾವೆ ಹೆಂಗೆ ಒಣಗ್ತಾವೇನಂತೇಳಿ. ನೀವು ಬಿಸಿಲಿಗೆ ಇವನ್ನ ಹಾಕೋ ಅವಶ್ಯಕತೆಯೇ ಇಲ್ಲ. ಇವು ಆದರೆ ಬೇಕಾದ್ರೆ ಬಿಸಿಲಿಗೆ ಹಾಕ್ಕೋಬೋದು. ಈಗ ನಾ ಮನ್ಯಾಗ ಹಾಕಿದ್ದೆ ಫ್ರೆಂಡ್ಸ್ ನೈಟ್ ಟೈಮಿಗಿದು. ಇವು ಮೊನ್ನೆ ಸರಿಗೆ ನಾವು ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೆ ಇನ್ನೊಂದು ಚಾನಲ್ದೊಳಗೆ, ಇದ್ರೊಳಗೆ ನೆನಪು ಅಷ್ಟೊಂದಿಲ್ಲ. ಸೊ ಇವನ್ನ ರಾತ್ರಿ ಮನೆಗೆ ಹಾಕಿನಿ, ಬೆಳಗ್ಗೆ ಎದ್ದು ಇದನ್ನು ತೆಗೆದು ಸ್ವಲ್ಪ 1-2 ತಾಸು ಬಿಸಿಲಿಗೆ ಹಾಕಿಬಿಟ್ರೆ ಒಣಗಿ ಬಿಡ್ತಾವ್ರಿ. ಇವು ಏನು ಚಿಂತೆನೇ ಇಲ್ಲ ನಾವು ಇಲ್ಲೇ ಮನೆಯಾಗ ಒಣಗಿಸ್ತೀವಿ ಅಂದರೆ ಇಲ್ಲೇ ಬಿಡ್ಬೋದು ಒಂದೇ ಜಾಗಿನ ಮ್ಯಾಗ. ಅಂದ್ರೆ ನಾವು ಸ್ವಲ್ಪ ಅಡ್ಡಾಡ್ತೀವಿ ನೋಡಿರಿ. ಈಗ ನೈಟ್ ಮುಕ್ಕೋತೇವೆ ಎಲ್ಲರೂ, ಹಾಗಾಗಿ ಇದು ಹಾಲ್ ಫ್ರೀ ಇರೋದ್ರಿಂದ ನಾನು ಇಲ್ಲೇ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್. ಈ ಪ್ಯಾನ್ ಹಚ್ಬಿಟ್ರೆ ಒಣಗ್ತಾವೆ. 1-2 ದಿನ ಮನ್ಯಾಗೂ ಒಣಸ್ಕೋಬೋದು. ಜಾಗ ಇಲ್ಲಪ್ಪ ಹೊರಗಡೆ ಬಿಸಿಲು ಅನುಕೂಲ ಇಲ್ಲ ಅಂದ್ರೆ ಮನೆಗೆ ಹಾಕ್ಕೋಬೋದು. ಇಲ್ಲ ಜಾಗ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಟೈಮ್ ಸಿಗಂಗಿಲ್ಲ ಅಂದ್ರೆ ನಿಮಗೆ ನೈಟ್ ಟೈಮ್ನು ನೀವು ಈ ಥರ ಕುದಿಸಿ ಹಾಕ್ಕೊಂಡು, ನಿಮ್ಗೆ ಕುದಿಸಿ ಹಾಕೊಂಡೋಗಿ ಟೈಮ್ ಇಲ್ಲ ಅಷ್ಟೊಂದಲ್ಲ ಅಂತಂದ್ರೆ ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಇವು ಕ್ವಿಕ್ಕಾಗಿ ಆಗ್ತಾವ್ರಿ. ಇವು ನನಗೆ ಇದು ಫಸ್ಟ್ ಟೈಮ್ ಮಾಡಿದ್ದು ಸಖತ್ತಾಗಿ ಬಂದಿದ್ದಾವೆ. ಮತ್ತು ಇನ್ನೂ ಮನಸ್ಸು ಬರತ್ತಿತ್ತು, ಎಷ್ಟು ಮಾಡಿದ್ರೂ ಬೇಸರ ಆಗಂಗಿಲ್ಲ ನೋಡಿರಿ. ಆದ್ರೆ ಸ್ವಲ್ಪ ಹಿಂಗತೆ ಗಾಳಿಗೆ ತಂದು ಹಾಕೋದಕ್ಕೆ ಅಂದ್ರೆ ಅಲ್ಲಿ ಕುದಿಸಿ ಬೇರೆ ಈ ಥರ ಮರ ಬುಟ್ಟಿ ಒಳಗೆ ಹಾಕಿದ್ಮ್ಯಾಗ ಒಳ ತಂದು ಗಾಳಿಗೆ ಹಾಕೋಕೆ ಇನ್ನೊಬ್ರು ಎಲ್ಪ್ ಇದ್ರು ನಡೀತೈತಿ. ಇಲ್ಲ ನಾವೇ ಎದ್ದು ಕುಂತು ಮಾಡ್ತೀವಿ, ನಮಗೇನು ಬೇಸರ ಇಲ್ಲ ಅಂತಂದ್ರೆ ಒಬ್ಬರೇನೂ ಮಾಡ್ಕೋಬೋದು. ಓಕೆ, ನಾನು ಈ ಬ್ಲಾಗನ್ನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ಒಣಗಿದ್ಮ್ಯಾಗ ಹೆಂಗಾಗಿತ್ತೋ ಹೆಂಗಿಲ್ಲ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಲ್ಲ, ಅದಕ್ಕಂತೇಳಿ ಈಗ ಊಟ ಮಾಡ್ತೀನಿ. ಎಲ್ಲರೂ ಊಟ ಮಾಡ್ಯಾರ ಆಲ್ರೆಡಿ, ಇನ್ನು ಒಬ್ಬಕ್ಕೆ ಉಳ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಹೆಣ್ಮಕ್ಳು ಎಲ್ಲರೂ ಊಟ ಮಾಡಿದಾದ್ಮೇಲೆ ಊಟ ಮಾಡ್ತೀವಿ, ಎಲ್ಲರೂ ಮುಕ್ಕೊಂಡಾದ್ಮೇಲೆ ಆಮೇಲೆ ಮುಕ್ಕೊತೀವಿ. ಆದರೆ ಎಲ್ಲರಿಗಿಂತ ಮುಂಚೆನೇ ಹೇಳ್ತೀವಿ. ಆದರೂ ಹಣೆ ಬರೋಕ್ಕೆ ಒಮ್ಮೊಮ್ಮೆ ಏನು ಮಾಡಿದ್ರು ನೀವೇನು ಮಾಡ್ತೀರಿ ಹೆಣ್ಮಕ್ಳು, ಏನು ಕೆಲಸ ಮನ್ಯಾಗ ಇರ್ತೀರ ಆರಾಮಂತ ಅನಿಸ್ತೈತಿ. ಅದು ಮಾಡೋರಿಗೆ ಗೊತ್ತಿರ್ತೈತಿ ನೋಡಿರಿ, ಯಾವುದಿಲ್ಲ ರೀ ಕೆಲಸ. ಈಗ ಊಟ ಮಾಡ್ತೀನಿ, ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಫ್ರೆಂಡ್ಸ. ನೆಕ್ಸ್ಟ್ ಡೇ ಸಾಯಂಕಾಲ ನಾನು ಲಾಗನ್ನು ಇದ್ರೊಳಗೆ ಆ್ಯಡ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ಇವಾಗ ತೊಗೊಳಕತ್ತೀನಿ. ನಾನು ನಿನ್ನೆ ಹಪ್ಪಳ ಹಾಕಿದ್ದು ನೋಡು, ಹೆಂಗೆ ಬಂದವು, ಹೆಂಗೆ ಒಣಗ್ಯಾವ ಇಲ್ಲೋ, ಯಾವ ಥರ ಆಯಿತು ಬರ್ರಿ ಸದ್ಯಕ್ಕೆ ನೋಡೋಣ. ಇವಾಗ ನೋಡ್ರಿ ಫ್ರೆಂಡ್ಸ, ನೈಟ್ ನಾನು ಹಾಕಿದ್ದೆ ನಿನ್ನೆ, ಇವತ್ತ ನೋಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ನಂದಿಟ್ಟು ಅಳಸಾಗೈತಂತ ಹೇಳಿದ್ದೆ ನೋಡ್ರಿ ನಾನು. ಅದು ಹಾಕಿದ ತಕ್ಷಣ ನಡ್ಬರ್ಕ್ನೇ ಜಾಸ್ತಿ ಹಿಟ್ಟು ನಿಂದ್ರಕತ್ತಿತ್ತು, ಹಂಗಾಗಿ ಸ್ವಲ್ಪ ದಪ್ಪದಂಗೆ ಆಗ್ಯಾವ್ರಿ. ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಒಣಗ್ಯಾವ ನೋಡ್ರಿ, ಎಲ್ಲ ಚಕ್ಕಿ ಒಣಗ್ಯಾವ. ಸೂಪರ್ ಅಂದ್ರೆ ಸೂಪರ್ ಆಗಿದಾವೆ ನೋಡ್ರಿ, ಮಸ್ತ್ ನೋಡ್ರಿ. ಇವನ್ನ ಪ್ಲಾಸ್ಟಿಕ್ ಒಳಗನೆ ಹಿಂಗೆ ಹಾಕಿ ಇಟ್ಟಿದ್ದೆ. ಇದೊಂದು ಭಾಳ ದಮ್ಮ ಐತೆ ನೋಡ್ರಿ ಫ್ರೆಂಡ್ಸ್, ಆದರೂ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಮಿಸ್ ಆಗಿದಾವೆ ನೋಡ್ರಿ. ನಾನು ಕರೆಕ್ಟ್ ಅಳತೆ ಮಾಡಿಲ್ರಿ, ನೆಕ್ಸ್ಟ್ ಟೈಮ ಅಳತೆ ಮಾಡಿ ಎಷ್ಟು ಗ್ಲಾಸ್ ತೊಗೊಂಡಿನಿ, ಎಷ್ಟಕ್ಕೆ ಎಷ್ಟು ನೀರು ಹಾಕಿನಿ ಅಂತೇಳಿ ನಿಮ್ಗೆ ಹೇಳ್ತೀನಿ ನಾನು. ಇವನ್ನ ಸೈಡಿಗೆ ಇಡಂಬ್ರಿ. ಇವೆಲ್ಲ ಒಣಗ್ಯಾವ ನೋಡ್ರಿ. ಈಗ ನೋಡ್ರಿ, ನೀವು ನೋಡ್ತಿರ್ಬೋದು ನೀವು. ಈಗ ಇದಕ್ಕೆಲ್ಲನೂ ಹಿಂಗೆ ಬೆನ್ನಿಂದ ನೀರು ಹೊಡಿತೀನಿ ರೀ ನೋಡ್ರಿ. ಈ ಥರ ನಾವು ಹಾಕಿರ್ತೀವಲ್ಲ, ಇವು ಕರೆಕ್ಟಾಗಿ ಒಣಬೇಕ್ರಿ, ಹಸಿ ಬಿಸಿ ಇರಬಾರ್ದು. ಹಸಿ ಬಿಸಿ ಇದ್ದಾಗ ನಾವು ತೆಗಿಯೋಕೋದ್ರೆ ಒಟ್ಟ ಬರೋಂಗಿಲ್ಲ ಫ್ರೆಂಡ್ಸ್. ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡ್ರೆ ಹಿಟ್ಟು ಬಿಸಿ ಇರ್ತೈತೆ ನೋಡ್ರಿ. ಅವಾಗ ನಾವು ಈ ಥರ ಕಾಟನ್ ಅರ್ಬಿ ಮ್ಯಾಗ, ಇಲ್ಲ ದೋತ್ರದ್ದು ಲುಂಗಿದ ಅರ್ಬಿ ಮ್ಯಾಗ ಹಾಕೋಬೋದು. ಇಲ್ಲ ಸೀರೆ ಇರ್ತಾವೆ ನೋಡ್ರಿ, ನಾವು ಯೂಸ್ ಮಾಡಿಬಿಟ್ಟಿರ್ತೀವಿ, ಅದನ್ನ ಕ್ಲೀನಾಗಿ ಒಗೆದು ಮಾಡಿ ಆ ಥರ ಸೀರೆ ಒಳಗೆ ಹಾಕೋಬೋದು. ನಾನು ಈ ಮೇಲ್ದೊಳಗೆ ಹಾಕೊಂಡಿನಿ ನೋಡ್ರಿ. ಸೊ ಇವಾಗ ಇದನ್ನ ಈ ಥರ ಉಲ್ಟಾ ಹೊಡಿಬೇಕು. ಉಲ್ಟಾ ಮಾಡಿ ಈ ಥರ ನೀರು ಹಾಕ್ಬೇಕು ನೋಡ್ರಿ. ಜಾಸ್ತಿ ಹಿಂಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಈ ಥರ ಹಾಕಿದ್ವಪ್ಪ ಅಂದ್ರೆ ಒಬ್ಬಕ್ಕಿದ್ದೀನಿ, ಒಮ್ಮೆ ಹೊಡೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಹೊಡಿತೀನಿ. ಯಾಕಂದ್ರೆ ಆಮೇಲೆ ಒಮ್ಮೆ ಕೊಯ್ದು ಮತ್ತವು ಹಸಿ ಆಗ್ಬಿಡ್ತಾವೆ, ಬರೋಂಗಿಲ್ಲ, ಸಿಗಿ ಆಗ್ತಾವೆ. ಕರೆಕ್ಟಾಗಿ ನಾವೆಲ್ಲ ಹದವಾಗಿ ಮಾಡಿದ್ವಪ್ಪ ಅಂದ್ರೆ ಈ ಥರ ನೀರು ಹೊಡೆದ್ಬಿಟ್ಟೆ ಬಿಚ್ಚಿಬಿಡ್ತಾವೆ. ಒಟ್ಟು ನಮ್ಗೆ ಜೀವ ತಿನ್ನಂಗಿಲ್ಲ, ಏನಿಲ್ಲ. ಜಸ್ಟ್ ಇನ್ನೇ ನೀರು ಹೊಡ್ತೀನಿ ಇಷ್ಟ. ಅಲ್ಲಿದ್ದಾಗ ನೋಡಿ ರಾಮನೆಗಿದ್ದಾಗ. ಬಟ್ ಇವಾಗೆಲ್ಲ ಹೊಸ ಜನ ಎಲ್ಲ ಬರತ್ತೀರಿ, ಗೊತ್ತಿರಂಗಿಲ್ಲ, ಎಲ್ಲರೂ ಕಲ್ತು ಬರಲ್ಲ. ನಮ್ಮ ಮದುವೆಗಿಂತ ಮುಂಚೆಗೆ ಈ ಥರದ್ದೆಲ್ಲ ಮಾಡ್ತಿದ್ವಿ. ಬಟ್ ಅವ್ವ ಮಾಡೋ ಪದ್ಧತಿ ಒಳಗೆ ನೋಡಿದ್ವಿ. ಒಂದೊಂದು ಕಡೆ ಒಂದೊಂದು ಥರದ್ದು ಮಾಡ್ತಾರೆ ನೋಡಿ. ಈಗಂತೂ ಸಿಕ್ಕಾಪಟ್ಟೆ ವೆರೈಟಿ ಬಂದಾವ ನೋಡ್ರಿ, ಹಪ್ಪಳ ಶೇಂಗಿ ಪುಡಿ ಮಾಡುವಂಥದ್ದು. ಆರಾಮ್ಸೆ ಬಿಟ್ಕೋಬೋದು. ಮನ್ಯಾಗ
ಒಣಗಿಸಿ ನೋಡ್ರಿ ಫ್ರೆಂಡ್ಸ್. ನಾನು ಹತ್ರ ಬಿಸಿಲಿಗೆ ಹೋಗಿಲ್ಲ ನೋಡ್ರಿ, ಮನ್ಯಾಗ ಒಣಗಿಸಿನಿ. ಇಷ್ಟು ಚಂದ ಕಡಕಾಯಿ ಒಣಗ್ಯಾವ. ಈ ಥರ ತೆಗೆದ್ಬಿಟ್ಟನ ಇವು ಪ್ಲಾಸ್ಟಿಕ್ಕಿನ ಹಾಳೆ ಮ್ಯಾಗರ ಎದ್ರ ಮ್ಯಾಗರ ಹಾಕಿ ಪ್ಯಾನಿನ ಗಾಳಿಗೆ ಹಾಕಿಬಿಟ್ಟು 10 ನಿಮಿಷದಾಗ ಒಣಗಿಬಿಡ್ತಾವ್ರಿ. ಇದೇ ಪ್ರಕಾರ ನಾನು ಇವೆಲ್ಲನೂ ತೊಗೊಂಡ್ಬಿಡ್ತೀನಿ. ತಗೊಂಡು ನೆಕ್ಸ್ಟ್ pot. That is a pot. Next. This is a that this illa that. That is a that is a next. MAT. Mat. Okay. This is a that is a JUG. ಓಕೆ ಮಗ ಈಗ ಮಾಡೇನ್ರಿ ಹೋಮ್ವರ್ಕ್. ಮತ್ತು ಅವ್ನು ಈಗ ರೈಟಿಂಗ್ ಆಗೈತಿ, ಈಗ ರೀಡಿಂಗ್ ತೊಗೊಳಕತ್ತೀನಿ ಫ್ರೆಂಡ್ಸ. ಹಾಗೆ ನೋಡ್ರಿ, ನಾನು ಸುಮಾರು ಒಂದು 3 ಕಿಲೋ ಆಗೋಷ್ಟು ಮತ್ತೆ ಅಕ್ಕಿನೇ ನೆನೆ ಇಟ್ಟಿನಿ ರೀ. ಬೇರೆ ಏನಾದರೂ ಮಾಡಕ್ಕೆ ಬರ್ತದ. ಹೆಂಗೂ ಬಿಸಿಲು ಮಸ್ತ್ ಇರ್ತೈತ್ರಿ. ಒಮ್ಮೊಮ್ಮೆ ಮಾಡಾಗೋ ಚಾನ್ಸ್ ಇರ್ತೈತಿ. ಈ ಬೇಸಿಗೆದಾಗ ಅವಕಳಿ ಮಳೆ ಅಂತಾರೆ ನೋಡ್ರಿ, ಆ ಥರದ್ದು ಬೀಳ್ತಾವೆ ಮಳೆ. ಯಾಕಂದರೆ ಈಗ 2-3 ವರ್ಷ ನಾವು ಅಲ್ಲಿದ್ದೀವಿ, ಜಾಸ್ತಿ ನಮ್ಗೆ ಅನುಭವ ಆಗಿರೋದ್ರಿಂದ ಮಳೆ ಬಗ್ಗೆ ಗೊತ್ತಾಗ್ತದೆ. ಯಾವಾಗೇನು ಬರ್ತದೆ ಹೆಂಗಾಗು ಹೇಳೋಕೆ ಬರೋಲ್ಲ. ಸೊ ಅದಕ್ಕಂತೇಳಿ ಈಗ ನಾನು ಇದನ್ನು ನೆನೆ ಇಟ್ಟೀನಿ ರೀ. ಇದೇ ಅಕ್ಕಿನ ನಾನು ಒಂದೇ ದಿನ ಸಂಡಿಗೆನೂ ಮಾಡ್ಬೋದು, ಹಪ್ಪಳನೂ ಮಾಡ್ಬೋದು. ನನಗೆ ಬೇಕಾದ್ರೆ ಯಾವ ಥರ ಬೇಕಾದ್ರೂ ನಾನು ಅಕ್ಕಿ ನೆನೆಸಿ ನಾನು ಅದನ್ನು ಯೂಸ್ ಮಾಡ್ಕೋಬೋದು. ಸಂಡಿಗೆ, ಹಪ್ಪಳ, ಕುರುಡಿಗೆ ಏನು ಬೇಕಾದ್ರೂ ನಾನು ಮಾಡ್ಬೋದು. ಅದಕ್ಕೋಸ್ಕರ ಇದು ನಾನು ಸದ್ಯಕ್ಕೆ ನೆನೆ ಇಟ್ಟಿ ನೋಡ್ರಿ ಅಕ್ಕಿನ. ಒಣಗ್ಯ ನೋಡ್ರಿ ಸದ್ಯಕ್ಕೆ. ಫಸ್ಟ್ ಒಂದು ಕರಿಯಮಂತ ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದ ನೋಡ್ರಿ ಫ್ರೆಂಡ್ಸ್. ಇವು ಕೆಂಪನು ನೋಡ್ರಿ, ಅರ್ಬಿ ಮ್ಯಾಗಿಟ್ಟೇನು ಮಾಡಿದ್ದಲ್ಲ ಅವು ಹಪ್ಪಳ ನೋಡ್ರಿ. ವಾ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವು ಅಂತೇಳಿ ನೋಡ್ರಿ. ಎಣ್ಣೆ ಜಾಸ್ತಿ ಕಡೆಗೆ ಹಾಕೊಂಡು ಕರೆದ್ರೆ ಆಗಲು ಬರ್ತಾವ್ರಿ. ಇವು ಸ್ವಲ್ಪ ಎಣ್ಣೆ ನಾನು ಕಡಿಮೆ ಹಾಕೊಂಡಿನಿ, ಆದ್ರೂ ಚೆನ್ನಾಗಿ ಬರ್ತಾ ಇದಾವೆ ನೋಡ್ರಿ. ಎಷ್ಟು ಸಖತ್ತಾಗಿ ಬರ್ತಾ ಇದಾವೆ ಫ್ರೆಂಡ್ಸ. ಅಷ್ಟು ಕರ್ಕೋತೀನಿ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ. ನಿನ್ನೆ ಇಟ್ಟತ್ನಾಗ ನಾನು ಇನ್ನ ಹಪ್ಪಳ ಹಾಕಾಕತ್ತೆ ಇದ್ದೆ ನೋಡ್ರಿ. ಇವತ್ತು ಆಲ್ರೆಡಿ ಹಪ್ಪಳವನ್ನು ಫ್ರೈ ಮಾಡಿ ರುಚಿ ಹೆಂಗೆ ಐತಂತೇಳಿ ನೋಡಕತ್ತೀವಿ. ಇವನು ನಿನ್ನೆ ಹಾಕಿದ್ದೆ ನೈಟ್, ಇವನು ನಿನ್ನೆ ಹಾಕಿದ್ದೆ ನೈಟ್. ಆಲ್ರೆಡಿ 12 ಗಂಟೆ ಆಗಕ್ಕೆ ಬಂದಿರ್ತೀವಿ, 2 ಹಾಕಿ ಹೇಳ್ಬೇಕು ಅನ್ನೋಷ್ಟೊತ್ತಿಗೆ. ಇವು ಉದ್ದಿನ ಹಪ್ಪಳ ನೋಡ್ರಿ, ನಮ್ಮ ಲಿಫ್ಟಿನ ಬಜ್ಜಿ ಗಂಟೆ ಅದಲ್ಲ ಅವ್ರು ಮಾಡಿದ್ರು. ಟೇಸ್ಟ್ ಹೆಂಗೆ ಅಂತೇಳಿ ನಾನು ಮೊನ್ನೆ ಮಾಡ್ದಾಗ ಅವ್ರಿಗೆ ಕೊಟ್ಟಿದ್ದೆ, ಇವತ್ತು ಮಾಡ್ದಾಗ ಅವ್ರು ನನಗೆ ಕೊಟ್ಟಾರ. ಸೊ ಇದು ಬಟ್ಟೆ ಮೇಲೆ ಹಾಕಿ ಮಾಡಿರೋಂಥ ಹಪ್ಪಳ, ಇದು ಕುದಿಸಿ ಮಾಡಿರೋಂಥ ಹಪ್ಪಳ. ಬರ್ರಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಪಳ್ಳಂದ್ರೆ ಪಳ್ಳಗ ನೋಡ್ರಿ. ಇವು ಕೂಡ ಅಷ್ಟೇ ನೋಡ್ರಿ. ಇವು ಸಣ್ಣ ಸಣ್ಣದಾಗ ಹಾಕಿದ್ದೆ, ಸ್ವಲ್ಪ ದಪ್ಪ ದಪ್ಪ ಹಾಕಿದ್ದೆ. ಇವು ನೋಡ್ರಿ ಇಷ್ಟು ಮಸ್ತ್ ಬಂದಾವ ಅಂದ್ರೆ ಮಸ್ತ್ ಬಂದಾವು. ಇದು ಇವತ್ತು ಅಡಿಗೆ ಏನು ಮಾಡೀನಿ, ಇದು ಕಾಂಬಿನೇಷನ್ ಅಂತಂದ್ರೆ ಬಿಸಿ ಬಿಸಿ ಅನ್ನ ಆಗೈತಿ ರೆಡಿ. ಸ್ವಲ್ಪ ಮಧ್ಯಾಹ್ನ ಪಲ್ಯ ಐತಿ. ಅದಾದ್ಮೇಲೆ ಸಾಂಬಾರು ಮಾಡೀನಿ. ಬಟಾಟೆ ಹಾಕಿನದ್ರೊಳಗೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಆಗ್ತದಂತೇಳಿ. ಹಂಗೇನೆ ನೋಡ್ರಿ ಪಾಯಸ ಮಾಡೀನಿ, ಶಾವಿಗೆ ಪಾಯಸ. ಇಷ್ಟಂತರೂ ಊಟಕ್ಕೆ ಐತ್ರಿ. ಬಿಸಿ ಬಿಸಿ ಚಪಾತಿ ಮಾಡೀನಿ ನೋಡ್ರಿ. ಚಪಾತಿ ಅಂತ ಮಾಡೀನಿ. ಅಲ್ಲಿ ಹಿಂದೆ ಮತ್ತೆ ಬಿದ್ದಿದೆ, ಅಲ್ಲಿ ಹುಂಡಿ ಬಿಟ್ಟಿರೋದ್ರ ಮ್ಯಾಗ ಎಷ್ಟು ಅಡ್ಮುಂಟ ಬಿಟ್ಟನ್ರಿ ನಮ್ಮ ಪಿಲೋದ್ರಿ.
ಆಗ ಇದ್ರ ಅಲ್ಲಿ ಹಪ್ಪಳ ಹಾಕಿನಿ, ಹಪ್ಪದ ಅರ್ಬಿ ಮೇವ ಕುಂತಾನ ಕಚ್ಚನ ನೋಡ್ರಿ. ನಾವ್ ಏನ್ ಮಾಡಿದ್ರು ಮನಿಗೋಸ್ಕರ ಮನೆ ಮಂದಿಗೋಸ್ಕರ ಅದ್ ಹೆಂಗಾಗೈತೆ ಅಂತೇಳಿ ತೋತ್ ನಮ್ಮಿಡ್ರಿ ಹಪ್ಪಳ ಕೊಟ್ಟಿದ್ರು ನೋಡಿ ಹೆಂಗಾಗ್ಯಾವ. ನಾ ಎದಕ್ ಕೊಟ್ಟಿನಿ ಈಗ ನೀನ್ ಊಟ ಮಾಡಾತಿರ್ತೀರಿ ಎಟ್ಟ ಹೌಶಿನ ಮುಂದೆ ಇಟ್ಟಿನ ಅಂದ್ರ ನೋಡ್ರಿ ಅವ್ ಕಿಮ್ಮತ್ ಇಲ್ಲದಂಗ ಮಾಡ್ತಾರ ಇವ್ರು. ರೆಡಿಮೇಡ್ ಹೊರಗಿನ ತರಸ್ ತಿನ್ಬೇಕು ಅಂದ್ರ ನಿಮ್ ಚಲೋ ಇರ್ತದ. ಮನ್ಯಾಗ ಹಮ್ಕೊಂಬಂದ್ ಮಾಡಿ ಏನ್ರ ಟೇಸ್ಟ್ ನೋಡೋದ್ ಕೊಟ್ಟರು ತರಸ್ತೀರಿ. ಮೂಡ್ ಅಪ್ಸೆಟ್ ಮಾಡ್ತೀನಿ ಪಪ್ಪ. ಅದ್ ಎಂತ ಚಂದ ಮಾಡಿ ಮುಂದ್ ಟೇಸ್ಟ್ ನೋಡ್ ಅನ್ಕೊಟ್ರ ಬಾಜಿ ಆಗತ್ತ. ಈಗ ಅದಾರ ನೋಡ್ರಿ ನಮ್ ಮನಿ ಒಳಗ ಯಾವ್ದಕ್ಕೂನು ಎಂಕರೇಜ್ ಮಾಡೋದ್ ಗೊತ್ತಿಲ್ಲ ಅವ್ರೀಗ. ಎಂತ ಮಂದಿ ಅದಾರಿ ನಿನ್ನಿಂದ ಇವತ್ತು ಕರ್ದೀನಿ ನೋಡ್ರಿ ಟೇಸ್ಟ್ ಇದ ಮೊದಲ ಅಂದ್ಬಿಟ್ರೆ ಎಷ್ಟ್ ಖುಷಿ ಆಕಿತ್ ನಮಗ್ ಮಾಡ್ದರಿ. ಸ್ವಂಟ ಕೂತ್ರಿ ಯಾವಾಗ ಬಂದಿಲ್ರಿ ನೀನ್ ಅಟ್ಟತನ ಕೂತ್ ಎಲ್ಲಾ ಮಾಡಿ ನೋಟು ಮತ್ ಕೈ ನೋವು ಅದ್ರ ಜೊತೆಗ ಉಪ್ಪು ಖಾರ ಎಲ್ಲ ಹಂಗ ಇವು ಚಲೋ ಆಗ್ಯಾವ ಅವ್ನು ಚಲೋ ಆಗ್ಯಾವ ನಮ್ ತಿಂದ ಹೇಳ್ರಿ ಅವರೀಗ ಹಿಂಗ್ ಮಾಡಿದ್ರೆ ಹ್ಯಾಂಗ ಮಾಡೋದು ನೋಡ್ರಿ ಫಸ್ಟ್ ಟೈಮ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ನೆ ಯಜಮಾನ್ರಿಗೆ ಅವೇ ಭಾಳ ಇಷ್ಟ ಆಗ್ಯಾವ ಅಂತ. ಆಮೇಲೆ ನೇಮಿಚೇತ್ ಬರ ಯಾವ ಹೇಳ್ರಿ ಅವು ಮಸ್ತ್ ಆಗ್ಯಾವ ಇವು ಮಸ್ತ್ ಆಗ್ಯಾವ ಹಂಗೆ ಮಾಡೋದೀಗ. ಅದಕ್ಕೆ ನೆನಿರ್ತೀನಿ ನೋಡ್ರಿ ಇವ್ರಿಗೆ ಶೆಂಡಿಗೆ ಅಂದ್ರೆ ಭಾಳ ಇಷ್ಟ ರೀ, ಉಳ್ಳಾಗಡ್ಡಿ ಶೆಂಡಿಗೆ ಅದನ್ನು ಆಯ್ತು ಎಲ್ಲಾನು ಆಯ್ತು ಅಂತೇಳಿ ಬೊಗಣೆ ಆಲ್ರೆಡಿ ನೆನೆ ಇರ್ತೀನಿ. ಈಗ ಎಲ್ಲಾರು ಫ್ಯಾಮಿಲಿ ಕುತ್ಕೊಂಡು ಈಗ ಮಸ್ತ್ ಎಲ್ಲ ಬಿಸಿ ಬಿಸಿದ ಐತ್ರಿ ಅಡಿಗೆ. ಅವ್ರು ಬರೋ ಟೈಮಿಗೆ ಕರೆಕ್ಟಾಗಿ ಮಾಡೀನಿ. ಈಗ ಎಲ್ಲರೂ ಊಟ ಮಾಡ್ತೀವಿ. ನೋಡಿದ್ರೆಲ್ಲ ವಿಡಿಯೋ ಹೆಂಗೆ ಅನ್ಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ಇದೇ ಥರದ ಹಬ್ಬದ ವಿಡಿಯೋ ಸಿಕ್ಕಾಪಟ್ಟೆ ಮಾಡ್ಬೇಕಂತ ಅನ್ಕೊಂಡಿನಿ. ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ವಿಡಿಯೋನು ಮಾಡಿ ನಾನು ಅದನ್ನ ಮಾಡಿದ್ರೆ ಅಂತ ಅನ್ಕೊಂಡಿನಿ. ಯಜಮಾನ್ರಿಗೆ ವೇಟ್ ಮಾಡ್ಸೋದು ಬ್ಯಾಡ್ರಿ ಫ್ರೆಂಡ್ಸ, ಬರ್ರಿ ಮತ್ತು ಅವ್ರು ಬೈತಾರ. ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ. ಹೆಂಗ್ ಬಂತಂತೇಳಿ ಖಂಡಿತ ನೀವು ಟ್ರೈ ಮಾಡ್ರಿ. ಟ್ರೈ ಮಾಡೋರಾಗಿದ್ರ ನೀವು ಅಭಿಪ್ರಾಯ ತಿಳಿಸ್ರಿ. ಈ ಎಫರ್ಟ್ಗೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಾಯ್.